ಸೊ ಗೈಸ್ ನೋಡಿ, ಹೆಣ್ಣು ನೋಡೋಕ್ಕೂ ಈ ಪಾರ್ಟಿ ರೇಂಜಾಗಿ ಹೊರಡಲ್ಲ ನೋಡ್ರಿ. ಗುರುವಂದನ ಕಾರ್ಯಕ್ರಮ ಅಂತ ಏನು ಹಳೆ ಫ್ರೆಂಡ್ಗಳೆಲ್ಲ ಸಿಗ್ತಾರೆ ಅಂತ ಯಾವ ರೇಂಜಿಗೆ. ಇನ್ನೊಂದು ಸ್ವಲ್ಪ ಬ್ಯಾಂಕ್ ಕೇಳ್ಕ ಸಾಕ್ಸ್ ನೀಟಾಗಿ. ರೆಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ನಮ್ಮ ಮನೆಯವರು ಗುರುವಂದನ ಕಾರ್ಯಕ್ರಮ ಇದೆಯಂತೆ, ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಒಂದು 10 ವರ್ಷ ಆಗಿರಬೇಕು ಅನಿಸುತ್ತೆ, ಗೊತ್ತಿಲ್ಲ. ಕಾರಲ್ಲಿ ಬಂದ್ರಲ್ಲ ಆವಣ್ಣನು ನಮ್ಮ ಮನೆಯವರು ಇಬ್ಬರು ಫುಲ್ ಕುಚ್ಚಿಕೋ ದೋಸ್ತುಗಳು, ಚಡ್ಡಿ ದೋಸ್ತುಗಳು ಅಂತ ಹೇಳ್ತಾರಲ್ಲ ಆ ಥರನೇ. ಮುಂಚೆಲಿಂದನೂ ಇಬ್ಬರು ಅಣ್ಣ ತಮ್ಮದಿರು ಕೂಡ, ಇಬ್ಬರು ಸ್ಕೂಲ್ ಫ್ರೆಂಡ್ಸ್ ಕೂಡ ಹೌದು. ಹಾಗೆ ನೋಡಿ, ನಮ್ಮ ಮನೆಯವ್ರು ಐಟಮ್ ಎಲ್ಲ ತಂದಿಟ್ಟಿದ್ರು. ನೆನ್ನೆ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಏನಂದರೆ ಜಾಸ್ತಿ ಖಾಲಿ ಆದಾಗ ಐಟಮ್ ಲೀಸ್ಟ್ ಬರಿತೀನಿ. ಸ್ವಲ್ಪ ಏನಾದರೂ ಒಂದೊಂದೇ ಎರಡೆರಡೇ ಖಾಲಿ ಆಗಿದ್ದರೆ ಹಂಗೆ ತರಿಸ್ಕೊಡ್ತೀನಿ ಅಷ್ಟೇ. ಈಗ ಇದೆಲ್ಲ ಐಟಮ್ ಖಾಲಿ ಆಗಿತ್ತು, ಸೊ ಅದಕ್ಕೋಸ್ಕರ ಎಲ್ಲ ಲೀಸ್ಟ್ ಬರೆದು ಕೊಟ್ಟಿದ್ದೆ, ತಗೊಬಂದು ಕೊಟ್ಟರು. ಕೆಲವೊಂದೊಂದು ಇದರಲ್ಲಿ ಇನ್ನೂ ಬಿಟ್ಟಿದ್ದಾರೆ. ಏನಂದರೆ ಶಿರಾಕ್ಕೆ ಸಂತೆಗೆ ಹೋಗಬೇಕು, ಸೊ ನೋಡಬೇಕು. ಅಲ್ಲಿ ಕಾಳುಗಳು ಎಲ್ಲ ತರಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ತರಬೇಕಲ್ಲ, ಅದಕ್ಕೋಸ್ಕರ ಕೆಲವೊಂದೊಂದು ಬಿಟ್ಟಿದ್ದಾರೆ ಕಾಳು ಆ ಥರದವು. ಆದರೂ ಕೆಲವೊಂದೊಂದು ತಂದಿದ್ದಾರೆ. ಐಟಮ್ ಎಲ್ಲ ತೆಗೆದುಬಿಟ್ಟು ಎತ್ತಿಡ್ತಾ ಇದ್ದೀನಿ. ಸಂಸಾರ ಅಂದಮೇಲೆ ಒಂದಿಲ್ಲ ಅಂದರೂ ಆಗೋದಿಲ್ಲ. ಎಲ್ಲ ಐಟಮ್ ಕೂಡ ಬೇಕು, ಎಲ್ಲ ಪ್ರತಿಯೊಂದು ಐಟಮು ಇದ್ರೇ ಆಗೋದು. ಆವಾಗ ಅಂದರೆ ಕಾಳು ಕಡಿ ಎಲ್ಲ ಬೆಳೆಯೋರು. ಸೊ ಒಂದಿನ ಕಾಳು ಹಾಕಿ ಸಾಂಬಾರು ಮಾಡಿದ್ರೆ, ಒಂದಿನ ತರಕಾರಿ ಹಾಕ್ಬೋದು, ಒಂದಿನ ಬೇಳೆ ಏನಾದರೂ ಒಂದು ಹಾಕಿ ಮಾಡೋಕ್ಕೆ ಸರಿ ಹೋಗೋದು. ಇವಾಗ ಏನಂದರೆ ಏನೂ ಬೆಳೆಯೋದಿಲ್ವಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಕೊಂಡ್ಕೊಂಡೇ ತರಬೇಕು. ಆವಾಗವಾಗ ತರ್ತಾನೆ ಇರಬೇಕು, ಖಾಲಿ ಆಗ್ತಾನೆ ಇರುತ್ತೆ. ಕೊಂಡು ತಂದಿದ್ದು ಅಷ್ಟಿದಾಗಲ್ಲ, ಮನೇಲಿ ಬೆಳೆದ್ರೆ ಖರ್ಚಾಗೋದು ಗೊತ್ತಾಗೋದಿಲ್ಲ, ಬೆಳೆದಿರ್ತೀವಲ್ಲ ಅದಕ್ಕೋಸ್ಕರ. ಅದೇ ದುಡ್ಡು ಕೊಟ್ಟು ಅಂಗಡೀಲಿ ತರಬೇಕು ಅಂದರೆ ಎಷ್ಟೆಷ್ಟು ಬೇಗ ಐಟಮ್ ಖಾಲಿ ಆಗೋಯ್ತು ಅನಿಸುತ್ತೆ. ಅದು ಬೇರೆ ಒಂದೊಂದು ಕೆ ಜಿ 2-2 ಕೆ ಜಿ ತರಿಸಿರ್ತೀವಲ್ಲ, ಬೇಗ ಖಾಲಿ ಆಯಿತು ಅನಿಸುತ್ತೆ. ಬೆಳೆದಿದ್ದಾದರೆ ಜಾಸ್ತಿ ಇರುತ್ತಲ್ಲ, ಅಷ್ಟು ಬೇಗ ಗೊತ್ತಾಗೋದಿಲ್ಲ, ವರ್ಷದವರೆಗೂ ಬರುತ್ತೆ ಅದು. ಹಾಗೆ ಇನ್ನೂ ಒಂದೊಂದು ಐಟಮ್ ಬಿಟ್ಟಿದ್ದಾರೆ ಅನ್ನಲ್ಲ, ಸ್ಲಿಪ್ಪಲ್ಲಿ ನೋಡ್ತಾ ಇದ್ದೀನಿ ಯಾವ್ದ್ಯಾವ್ದು ಬಿಟ್ಟಿದ್ದಾರೆ ಅಂತಂದು. ಅದು ನನಗೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ತರ್ತಾರೆ. ಅದೇ ಗುರುವಂದನ ಕಾರ್ಯಕ್ರಮ ಇದೆ ಅಂತಂದು ಮಧುಗಿರಿಗೆ ಹೋದರು. ನಾನು ಬಟ್ಟೆ ಎಲ್ಲ ತೊಳೆದಾಕಿದ್ದಾಯಿತು. ಬಟ್ಟೆ ಅಂತೂ ಬಿಡಿ ಯಾವಾಗಲೂ ತೊಳೆಯೋದಿದ್ದಿದ್ದೆ. ಮಕ್ಕಳು ಯೂನಿಫಾರ್ಮು ಬಿಚ್ಚಾಗ್ತಾ ಇರ್ತಾರೆ, ಯಾವಾಗ ನೋಡಿದ್ರೂ ಡೈಲಿ ತೊಳೆದ್ರೂ ಬಟ್ಟೆ ಇದ್ದೇ ಇರ್ತವೆ. ಹಾಗೆ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಹುಣ್ಸಿನ ಕುಟ್ಟಕ್ಕೆ ಬಂದಿರಲ್ಲ ಅವ್ರಿಗೆಲ್ಲ ಅಡುಗೆ ಮಾಡಿಬಿಟ್ಟು ಊಟಕ್ಕೆ ಕೊಟ್ಟು, ಮತ್ತು ಟೀನೂ ಕಾಸ್ಕೊಟ್ಟು ನಾನು ಮೇಲ್ಗಡೆ ಬಂದೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು. ನೋಡಿದ್ರೆ ಕರೆಂಟ್ ಬೇರೆ ಇಲ್ಲ, ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ. ಸೊ ಭಾನುವಾರ ಟೈಮ್ ಯಾವಾಗಲೂ ಇದೇ ಥರನೇ, ಕರೆಂಟ್ ಅಂತೂ ಕೊಡೋದೇ ಇಲ್ಲ, ಯಾಕೋ ಗೊತ್ತಿಲ್ಲ. ಒಂದಿನ ಕರೆಂಟ್ ಇದ್ದರೆ ಒಂದಿನ ಕರೆಂಟ್ ಇರೋದಿಲ್ಲ. ಸೊ ನನಗೆ ಗೊತ್ತು ಸಂಡೇ ಟೈಮ್ ಕರೆಂಟ್ ತೆಗಿತಾರೆ ಅನ್ನೋದು. ಸೊ ಅದಕ್ಕೋಸ್ಕರ ನೆನ್ನೆಲ್ಲ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಇವತ್ತು ಬಟ್ಟೆ ತೊಳೆದಾಕಿದ್ದು. ಇಲ್ಲಾಂದರೆ ಇವತ್ತು ನೆನ್ನೆನೇ ಬಟ್ಟೆ ತೊಳೆದಾಕಿದ್ದೆ, ಇವತ್ತು ಸ್ಟಿಚ್ ಮಾಡೋಕ್ಕೆ ಕರೆಂಟ್ ಇರಲ್ವಲ್ಲ, ಅದಕ್ಕೋಸ್ಕರ. ಹಾಗೆ ನೋಡಬೇಕು, ಕರೆಂಟ್ ಬೇರೆ ಇಲ್ವಲ್ಲ. ಕೆಳಗಡೆ ಹುಣ್ಸೆಹಣ್ಣು ಕೊಡ್ತಿದ್ದಾರೆ, ನೋಡಬೇಕು ಕೆಳಗಡೆ ಏನಾದರೂ ಕೆಲಸ ಇದ್ದರೆ ಅದನ್ನೇ ಮಾಡಬೇಕು ಇವತ್ತು. ಕಟ್ ಮಾಡಿರೋ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಇನ್ನು ಸ್ವಲ್ಪ ಕಟ್ ಮಾಡೋವಿದ್ದಾವೆ. ಸೊ ಹುಣ್ಸೆಹಣ್ಣಿಂದೆಲ್ಲ ಇಲ್ಲೆಲ್ಲ ಇಟ್ಟಿದ್ದಾರಲ್ಲ ನೋಡಿ, ಹುಣ್ಸೆಹಣ್ಣಿಂದೆಲ್ಲ ಇಟ್ಟಿದ್ದಾರೆ. ಮತ್ತು ಅದೇನೆಂದರೆ ಬಟ್ಟೆ ಕಟ್ಟಿಂಗಿಗೆ ಅಂತಂದು ಬಟ್ಟೆ ಹಾಕ್ಕೊಬಿಟ್ರೆ ಎಲ್ಲ ಬಟ್ಟೆ ಗಲೀಜಾಗ್ತವೆ. ಸೊ ಅದಕ್ಕೋಸ್ಕರ ಹುಣ್ಸೆಹಣ್ಣಿಂದೆಲ್ಲ ಎತ್ತಿಟ್ಬಿಟ್ಟು ನೆಲ ಎಲ್ಲ ಒರೆಸಿದ್ದಾದಮೇಲೆ ಬಟ್ಟೆ ಕಟ್ಟಿಂಗಿಗೆ ಹಾಕೋಣ ಅಂತಂದು ಕೆಳಗಡೆ ಹೋಗ್ತಾಯಿದ್ದೀನಿ. ನೋಡಬೇಕು, ಕೆಳಗಡೆ ಹುಣ್ಸೆಹಣ್ಣಿನ ಕೆಲಸ ಮಾಡ್ತಾಯಿದ್ದಾರೆ. ಏನಾದರೂ ಕೆಲಸ ಇದ್ದರೆ ಮಾಡಿಕೊಂಡು ಇವತ್ತು ಬಟ್ಟೆ ಸ್ಟಿಚ್ ಮಾಡೋದಿಲ್ಲ ಅಷ್ಟೆ. ರಂಗಜ್ಜಿ ಏನು ಅಪರೂಪ, ಏನಜ್ಜಿ ಅಪರೂಪ. ಎಲ್ಗೋಗಿದ್ದೆ, ಬರೋದೇ ಕಮ್ಮಿ ಆಗಿ. ಗಂಡ ಬರಲಿ ಅವಜ್ಜಿನ ಎದ್ದೋಗಕ್ಕೆ ಬಿಡಲ್ಲ ಅವರು. ಕೂತ್ಕೊಳ್ತಿರೋದೆ. ಯಾಕಜ್ಜಿ ಏನಾಗಿತ್ತು?
ಹೋಗ್ಲಿ ಬಿಡು. ಹುಡುಗರು ಎಲ್ಗೋದ್ರು ನೋಡಿ, ಓದ್ಕೊಳ್ರಿ ಅಂದರೆ ಏನು ಅವತಾರ ಆಡ್ತಾರ ಅವರು. ಸೊ ವಯಸ್ಸು ಮುಂಚೆಯಿಂದೆಲ್ಲ ಮುಗೀತು, ಅಂದರೆ ಇವತ್ತು ಮುಗೀತು. ಇನ್ನೇನು ಸಂಜೆ ಆಯ್ತಲ್ಲ, ನಾಳೆ ಮತ್ತೆ ಕುಟ್ಟಕ್ಕೆ ಬರ್ತಾರೆ. ಇವತ್ತು ಹೋದ್ರು, ಟೈಮ್ ಆಯ್ತಲ್ಲ ಅದಕ್ಕೆ ಹೋದರು. ಈಗ ಹುಡುಗರಿಗೆ ಬ್ರೆಡ್ ತಂದಿರೋವಿದ್ವು ಹುಡುಗರಿಗೆ ಈಗ ಬ್ರೆಡ್ ರೋಸ್ಟ್ ಮಾಡ್ಕೊಡೋಣ ಅಂತಂದು ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವ ಥರ ಮಾಡ್ತೀನಿ ಅದು ನಿಮಗೂ ಕೂಡ ತೋರಿಸ್ತೀನಿ. ಏನಂದರೆ ಯಾವಾಗಲೂ ಮಾಡೋದಿಲ್ಲ ನಾನು, ಮಕ್ಕಳಿಗೆ ಅಂದರೆ ಅವಾಗವಾಗ ಮಾಡ್ತಿರ್ತೀನಿ, ಜಾಸ್ತಿ ಓವರ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಎಲ್ದಿ ಫುಡ್ಡು ಪ್ರಿಪೇರ್ ಮಾಡೋಣ ಮಕ್ಕಳಿಗೆ, ಈಗಲಿಂದ ಅವರು ಕಲಿಬೇಕು ಎಲ್ದಿ ಫುಡ್ಡು ತಿನ್ನೋದು ಅಂತಂದು ಸ್ವಲ್ಪ ಜಂಕ್ ಫುಡ್ಡೆಲ್ಲ ಅವಾಯ್ಡ್ ಮಾಡಿದ್ದೀನಿ. ಸೊ ಅದಕ್ಕೆ ಮೈದಾ ಐಟಮ್ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಬ್ರೆಡ್ಡು ಅದೇನು ತರ್ತಿಲ್ಲ ಈಗ. ಮುಂಚೆಲ್ಲ ಅಂದರೆ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಬ್ರೆಡ್ಡು ಬಿಸ್ಕತ್ತು ಅವೆಲ್ಲ ತಂದು ಕೊಡ್ತಿದ್ವಲ್ಲ, ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಬ್ರೆಡ್ಡು ಅದೇನೋ ತರ್ತಿಲ್ಲ, ಮೊಟ್ಟೆ, ಹಾಲು, ಹಣ್ಣು ಇವನ್ನ ಜಾಸ್ತಿ ಕೊಡ್ತಿರೋದು. ಅದಕ್ಕೋಸ್ಕರ ಹಾಗೆ ಡ್ರೈ ಫ್ರೂಟ್ಸ್ ಪೌಡರು, ಹಾಲಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಕೊಡೋದು, ಈ ಥರ ಹೆಲ್ದಿ ಫುಡ್ಡು ಮೇಂಟೈನ್ ಮಾಡ್ತಿದ್ದೀನಿ. ಸೊ ಹಾಗೆ ಸಂಜೆ ಎಗ್ ಬ್ರೆಡ್ ಟೋಸ್ಟ್ ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಅದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಕಾದಾದ ನಂತರ ಸಾಸಿವೆ, ಹಾಗೆ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ, ಎಷ್ಟು ಜನ ಇರ್ತಾರೆ ನೋಡಿ ಆ ಥರ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೋದು. ಹಾಗೆ ತರಕಾರಿಗಳು ಹಾಕ್ಕೋಬೋದು. ನಾನಿಲ್ಲಿ ತರಕಾರಿ ಏನು ಹಾಕ್ತಿಲ್ಲ, ಒಂದೇ ಒಂದು ಕ್ಯಾರೆಟ್ ಇತ್ತು ಸ್ವಲ್ಪ, ಸೊ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ. ಏನಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಅಂತಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಕ್ಯಾರೆಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಇತ್ತು, ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ವೆಜಿಟೇಬಲ್ ಎಲ್ಲ ಹಾಕಿದ್ರೆ. ಹಾಗೆ ನೋಡಿ ಸ್ವಲ್ಪ ಮಸಾಲ ಪುಡಿ, ಹಾಗೆ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಮುಂಚೆಲೇ ಹಾಕಿರ್ತೀವಿ ಈರುಳ್ಳಿ ಫ್ರೈ ಆಗಬೇಕಾದ್ರೆ, ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನೋಡಿ ಎಲ್ಲ ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಸ್ಟಫಿಂಗ್ ರೆಡಿ ಆಗೋಗ್ಬಿಡುತ್ತೆ. ಈರುಳ್ಳಿ ಸ್ಟಫಿಂಗ್ ಅಷ್ಟೇ ಇದು. ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತಿದ್ದು. ಹಾಗೆ ಇದನ್ನೊಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ತವ ಇಟ್ಟಿದ್ದೀನಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತಂದು. ಬ್ರೆಡ್ಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಒಂಥರ ಮೆತ್ತಗಿರುತ್ತೆ ಹಂಗೆ ಹಾಕಿದ್ರೆ. ಅದಕ್ಕೆ ಫಸ್ಟೆಲ್ಲ ಬ್ರೆಡ್ಡು ಎರಡು ಸೈಡು ಕೂಡ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ತುಪ್ಪ ಕೂಡ ಹಾಕೋಬೋದು. ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಏನಂದರೆ ಅಜ್ಜಿ ತಿನ್ನೋದಿಲ್ಲ ಮನೇಲಿ, ಅದಕ್ಕೋಸ್ಕರ ತುಪ್ಪ ಹಾಕಿಲ್ಲ, ಎಣ್ಣೆಲೆ ರೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಬ್ರೆಡ್ಡೆಲ್ಲ ಆ ಥರ ರೋಸ್ಟ್ ಮಾಡಿ ಇಟ್ಟಿದ್ದೀನಿ. ಮಕ್ಕಳಿಗೆ ಹಾಕ್ಕೊಡ್ಬೋದು, ಏನಂದರೆ ಫಸ್ಟ್ ಮಕ್ಕಳಿಗೂ ತಾತಂಗೂ ಅವ್ರಿಗೆಲ್ಲ ಹಾಕ್ಕೊಟ್ಟೆ ಆಮೇಲೆ ನಾವು ಮಾಡ್ಕೋಬೇಕಲ್ವ, ಅಜ್ಜಿ ಲಾಸ್ಟ್ ತಿಂತಾರೆ. ಸೊ ಅದಕ್ಕೋಸ್ಕರ ಎಣ್ಣೆಲೆ ಮಾಡಿಕೊಂಡೆ. ಹಾಗೆ ನೋಡಿ ಇವಾಗ ಒಂದು ಬಟ್ಲಲ್ಲಿ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಹಾಗೆ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಆಗುತ್ತೆ. ನಿಮಗೆ ಒಂದು ಬೇಕಂದರೆ ಒಂದು, ಎರಡು ಬೇಕಂದರೆ ಎರಡು, ಎಷ್ಟು ಬೇಕೋ ಮೊಟ್ಟೆ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಒಂದು ಹಾಕ್ಕೊಂಡಿದ್ದೀನಿ. ಹಾಗೆ ತವ ಕಾದಿದೆ ನೋಡಿ, ಆಗಲೇ ಬ್ರೆಡ್ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ತವಾಗೇನೆ ಎಣ್ಣೆ ಹಚ್ಕೊಬಿಟ್ಟು ಮೊಟ್ಟೆ ಹಾಕ್ಕೋಬೇಕು. ಬೀಟ್ ಮಾಡಿರ್ತೀವಲ್ಲ ಅದರಲ್ಲಿ ಹಾಫ್ ಹಾಕಿದ್ರೆ ಸಾಕು, ಇನ್ನು ಹಾಫ್ ಎತ್ತಿಟ್ಕೋಬೇಕು, ಹೇಳ್ತೀನಿ ಅದನ್ನು ಕೂಡ. ಹಾಗೆ ಅದ್ರ ಮೇಲೆ ಒಂದು ಬ್ರೆಡ್ ಇಟ್ಬಿಟ್ಟು ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಅದನ್ನು ಮಧ್ಯದಲ್ಲಿ ಫಿಲ್ ಮಾಡಬೇಕು ಪೂರ್ತಿನ. ಮಕ್ಕಳಿಗೆ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಅವ್ರು ಸ್ವಲ್ಪ ಖಾರ ಎಲ್ಲ ತಿನ್ನೋದಿಲ್ಲ. ಚಿಕ್ಕವನು ನನಗೆ ಹಾಕಲೇಬೇಡ ಅಂತ ಹೇಳ್ದೆ, ಆದರೂ ಕೂಡ ಸ್ವಲ್ಪ ಹಾಕ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಸ್ವಲ್ಪ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಮತ್ತು ಅದ್ರ ಮೇಲೆ ರೋಸ್ಟ್ ಆಗಿರೋಂಥ ಬ್ರೆಡ್ ಇಕ್ಬಿಟ್ಟು ತೆಗಿಬೇಕು. ತೆಗ್ದಿದ್ದಾದಮೇಲೆ ಮತ್ತೆ ಅರ್ಧ ಮೊಟ್ಟೆ ಹಾಗೆ ಇರಿಸಿರ್ತೀವಲ್ಲ ಬೀಟ್ ಮಾಡಿರೋದು, ಅದನ್ನು ಹಾಕ್ಬಿಟ್ಟು ಉಲ್ಟಾ ತಿರ್ವಾಕ್ಬೇಕು. ಇದಕ್ಕೆ ನಿಧಾನಕ್ಕೆ ಕೈಯಲ್ಲಿ ಇಟ್ಕೊಂಡು ಉಲ್ಟಾ ತಿರ್ವಾಕ್ಬೇಕು, ಇಲ್ಲಾಂದರೆ ಎಲ್ಲ ಸ್ಟಫಿಂಗ್ ಎಲ್ಲ ಬಿದ್ದುಬಿಡುತ್ತೆ. ಊಟ ಲೇಟ್ ಆಗ್ಬಿಡ್ತು, ಏನಲ್ಲ ಅವ್ರ ಭಾಷೆಗಳು ಬಿಗಿದ್ರು
ಹೊಳ್ಸೋತ್ 5:30 ತಗ ನಾ 5:30 ಊಟ ಮಾಡ್ಕೊಂಡು ಸೀಡಲ್ಲಿ ಜಪಿಸ್ಕೊಂಡು ಎಲ್ಲಿ ಸಿಗಕ್ಕಿಲ್ವಲ್ಲಿ ಇಲ್ಲಿ ಗುರುವಂದನ ಕಾರ್ಯಕ್ರಮ ಅಂತಾರ 5 ಗಂಟೆವರೆಗೂ ಇಕ್ಕಂಕ್ ಹೋಗ್ಕೊಂಡವ್ರಿ. ಅಲ್ಲಿ ಲೇಟ್ ಆಗ್ಬಿಡ್ತು ಫಂಕ್ಷನ್ ಒಂದು ಮತ್ತೆ ಎಲ್ಲ ಏನಾಗಿತ್ತಲ್ಲ ಮೇಷಗಳಿಗೆ ದೂರ ಅಲ್ಲಿ ಆ ಕಡೆ ಹಾಕಿರೋದವ್ರನ್ನ ಎಲ್ಲಿ ಮಾಡಿರೋದು ಬಸ್ ಸ್ಟ್ಯಾಂಡ್ ಹೋಗ್ತು 1 ಕಿಲೋಮೀಟರ್ ಮುಂದೆ ಹೋಗ್ಬೇಕು ನಾವು ಕಾರ್ನಾಗೆ ಡ್ರಾಪ್ ಮಾಡೋದು ಅವ್ರನ್ನ ಗಾಡಿ ಕಾರಾಗೆ ಎಲ್ಲಾರು ಮಾಡುದು ಬಿಟ್ಟು ಲಾಸ್ಟ್ ಬಂದ ಒಬ್ಬಟ್ಟಿಲ್ಲ ಯಾತಲ್ಲ ಲಾಸ್ಟ್ ನಾನು ಇದ್ರೆ ಕುಂಡ್ಸ್ಕೊಂಡಿ ನೋಡಲ್ಲ ಟೈಮು 8 ಗಂಟೆ. ಇವಾಗ ನಿಮ್ಮ ಗುರುವಂದನ ಕಾರ್ಯಕ್ರಮ ಮುಗ್ದಿರೋದು. ಹೆಂಗೈತೆ ಟೇಸ್ಟ್? ಸೂಪರಾ? ಸೊ ಇದು ನೋಡಿ ಸೂಪರ್ ಐತಂತೆ. ನಾನು ತಿಂದಿಲ್ಲ, ಯಾವ ಥರ ಐತೆ ಅನ್ನೋದು ಗೊತ್ತಿಲ್ಲ. ನಾನು ತಿಂದಮೇಲೆ ಹೇಳ್ತೀನಿ. ನೋಡಿ ಲಾಸ್ಟಿಗೆ ಈ ಥರ ರೆಡಿ ಆಗುತ್ತೆ. ಅದನ್ನು ಮಧ್ಯಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಬೇಕಂದರೆ 4 ಪೀಸ್ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ 2 ಪೀಸ್ ಮಾತ್ರ ಕಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಎಗ್ ಬ್ರೆಡ್ ಟೋಸ್ಟ್ ರೆಡಿ ಆಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೋಡಿ ಕಲರ್ಫುಲ್ಲಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಗೈಸ್ ಎಗ್ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ನೋಡಿ ಯಾವ ಥರ ಕಾಣಿಸ್ತಿದೆ ಕಲರ್ಫುಲ್ಲಾಗಿ. ನಮ್ಮ ಮನೇಲಿ ಹೇಳಿದ್ರು ಟೇಸ್ಟ್ ಸೂಪರ್ ಅಂತ. ಹುಡುಗರು ಅಷ್ಟೇ ಸೂಪರಾಗಿದೆ ಮಮ್ಮಿ ಅಂತಂದರು. ಅವ್ರಿಗೆ ಇಷ್ಟ ಇದು. ಅಂದರೆ ಅವಾಗ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೆ. ಏನಂದರೆ ಚಿಕ್ಕ ಮಕ್ಕಳಿದ್ದಾಗ ಬ್ರೆಡ್ಡು ಬಿಸ್ಕತ್ತು ಅದೆಲ್ಲ ಜಾಸ್ತಿ ತರೋರಲ್ಲ, ಸೊ ಅವಾಗ ಜಾಸ್ತಿ ಮಾಡ್ತಿದ್ದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದೇ ಹೇಳಿದ್ನಲ್ಲ, ಜಂಕ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈಗ ಟೇಸ್ಟ್ ತಿಂದು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳ್ತೀನಿ ಟೇಸ್ಟು. ಟೇಸ್ಟ್ ಮಾತ್ರ ಸೂಪರಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟು ಸಖತ್ತೈತೆ. ವಿಡಿಯೋಗೋಸ್ಕರ ಸಖತ್ತೈತೆ ಅಂತ ಹೇಳ್ತಿಲ್ಲ, ಟೇಸ್ಟ್ ರಿಯಲಿ ಸೂಪರ್. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು, ಆಯಿತಾ? ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.